ಸೌಜನ್ಯ ಹೋರಾಟಗಾರ ತಿಮರೋಡಿ ಅರೆಸ್ಟ್ ಆದ್ರು. ಬ್ರಹ್ಮಾವರ ಪೊಲೀಸರಿಂದ ತಿಮರೋಡಿ ಅರೆಸ್ಟ್ ಆಗಿದೆ. ವಿಚಾರಣೆ ನಡೆಸುವ ವೇಳೆ ಬಂಧನ ತೋರಿಸಿದ ಪೊಲೀಸರು. ಅರೆಸ್ಟ್ ಅನ್ನೋದು ಅಧಿಕೃತವಾದಂತಹ ಪೊಲೀಸರಿಂದ ವ್ಯಕ್ತವಾಗಬೇಕು. ಅರೆಸ್ಟ್ ತೋರಿಸಿದ್ದಾರೆ ಪೊಲೀಸರು. ಬ್ರಹ್ಮಾವರ ಪೊಲೀಸರಿಂದ ತಿಮರೋಡಿ ಅರೆಸ್ಟ್ ಅನ್ನೋದು ಬಂಧನಕ್ಕೊಳಗಾದ ವ್ಯಕ್ತಿ ಗೊತ್ತಾಗಬೇಕು. ಕಾನೂನು ಪ್ರಕಾರ ನಿಮ್ಮನ್ನು ಅರೆಸ್ಟ್ ಮಾಡಿದೀವೋ, ವಶಕ್ಕೆ ಪಡ್ಕೊಂಡಿದ್ದೀವೋ, ಕಸ್ಟಡಿಯಲ್ಲಿ ವಿಚಾರಣೆ ಮಾಡಿ ಅದಾದ ಮೇಲೆ ಕಳಿಸ್ಕೊಡ್ತೀವೋ, ಇದನ್ನೆಲ್ಲ ಪೊಲೀಸರು ಹೇಳ್ತಾರೆ. ಈಗ ಅರೆಸ್ಟ್ ಪ್ರಾಸೆಸ್ ಹೆಂಗಿರುತ್ತೆ ಅಂತ ಕೇಳಿದ್ರೆ, ಬ್ರಹ್ಮಾವರ ಠಾಣೆಯ ಸುತ್ತಮುತ್ತ 163 BNS ಸೆಕ್ಷನ್ ಪ್ರಕಾರ 163 ನಿಷೇಧಾಜ್ಞೆ ಜಾರಿಯಾಗಿದೆ. ಚರ್ಚೆಗೆ ಗ್ರಾಸವಾದ ತಿಮರೋಡಿ ಬಂಧನ. ಈಗ ತಿಮರೋಡಿ ಅರೆಸ್ಟ್ ಆಗುವುದಾದರೆ ನ್ಯಾಯಾಲಯದ ಅನುಮತಿಯಂತೆ ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಆರೋಪಿ ಅಥವಾ ಸಂಭಾವ್ಯ ಆರೋಪಿ 12 ಗಂಟೆಗಳ 24 ಅಂತ ಇತ್ತು, ಈಗ 12 ಗಂಟೆ ಆಗಿದೆಯೋ ಅಥವಾ 24 ಗಂಟೆಗಳಿಗಿಂತ ಹೆಚ್ಚು ಕಾಲ ಸ್ಟೇಷನ್ನಲ್ಲಿ ಕೂರಿಸ್ಕೋಬಾರ್ದು ಅನ್ನೋ ನಿಯಮ ಇದೆಯೋ ಗೊತ್ತಿಲ್ಲ. BNS ಪ್ರಕಾರ ಕೋರ್ಟಿನ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಳ್ತಾರೆ. ಅದಾದ ನಂತರ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗುತ್ತೆ. ನ್ಯಾಯಾಧೀಶರ ಮುಂದೆ ಇವತ್ತೇ ಹಾಜರುಪಡಿಸ್ತಾರೋ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಸೌಜನ್ಯ ಹೋರಾಟಗಾರ ತಿಮರೋಡಿ ಅಧಿಕೃತ ಅರೆಸ್ಟ್ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಬ್ರಹ್ಮಾವರ ಪೊಲೀಸರಿಂದ ತಿಮರೋಡಿಯ ಅರೆಸ್ಟ್ ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಬ್ರಹ್ಮಾವರ ಠಾಣೆ ಸುತ್ತಮುತ್ತ 163 ಸೆಕ್ಷನ್ ಜಾರಿ ಮಾಡಲಾಗಿದೆ. ಅದರ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಯಾಗಿದೆ. ಗುಂಪು ಕಟ್ಟಿಕೊಳ್ಳಬಾರ್ದು, 5-3 ಹೆಚ್ಚು ಜನ ತಿರುಗಾಡಬಾರ್ದು. 163 ಸೆಕ್ಷನ್ನ ಅಡಿಯಲ್ಲಿ ಏನೇ ನಿಯಮಗಳಿರ್ತಾವೋ ಅವೆಲ್ಲವೂ ಕೂಡ ಬ್ರಹ್ಮಾವರ ಪೊಲೀಸ್ ಠಾಣೆಯ 500 ಮೀಟರ್ ಸುತ್ತಮುತ್ತ ವ್ಯಾಪ್ತಿಗೆ ಅನ್ವಯಿಸುತ್ತೆ. ಚರ್ಚೆಗೆ ಗ್ರಾಸವಾದ ತಿಮರೋಡಿಯ ಬಂಧನ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. BL ಸಂತೋಷ್ ನಿಂದನೆ ಕೇಸ್ನಲ್ಲಿ ಅರೆಸ್ಟು, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಆರೋಪ ಇದು. ಉಡುಪಿ ಬಿಜೆಪಿ ಮುಖಂಡ ರಾಜೀವ್ ಕುಲಾಲ್ ಸಲ್ಲಿಸಿದ್ದ ದೂರು ದಾಖಲಾಗಿದೆ. ಈ ಒಂದು ದೂರು ಇಷ್ಟೊಂದು ಗಂಭೀರ ಸ್ಥಿತಿಗೆ, ಗಂಭೀರ ರೂಪಕ್ಕೆ ತಿರುಗುತ್ತೆ ಅನ್ನೋದು ಯಾರಿಗೂ ಕಲ್ಪನೆಯೇ ಇರಲಿಲ್ಲ. ಬೆಳಿಗ್ಗೆ ಹಿಂಗಾದರೂ ಮಾಡಿ ಪಾಂಗಳ ಬಾರ್ಡರ್ ಕ್ರಾಸ್ ಮಾಡಬೇಕಾಗಿತ್ತು ಪೊಲೀಸರು. ಹಾಗಾಗಿ ಪಾಪ ತಿಮರೋಡಿ ಅದೇನು ಅನ್ಕೊಂಡ್ರು, ಮನೆಯಿಂದ ಹೊರಗೆ ಬಂದರೂ ಗೊತ್ತಿಲ್ಲ, ತಲೆಗಿಲ್ಲ ಬಾಚ್ಕೊಂಡು ಗಿರೀಶ್ ಮಟ್ಟಣ್ಣನವ್ರ ಜೊತೆ ನಗ್ನಗ್ತಾ ಬಂದರು. ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿ ಬಿಡ್ತಾರೆ ಅಂತ ಅನ್ಕೊಂಡ್ರು ತಿಮರೋಡಿ ಅವರು, ಗೊತ್ತಿಲ್ಲ. ಆದರೆ ಕರ್ಕೊಂಡು ದಾರಿ ಮಧ್ಯೆ ಇನ್ನೇನು ಠಾಣೆ ರೀಚ್ ಆಗಬೇಕು, ಠಾಣೆ ಕರ್ಕೊಂಡೋದ್ರು, ನಿಮ್ಮನ್ನು ಅರೆಸ್ಟು ಅನ್ನೋದು ಗೊತ್ತು ಮಾಡಿದ್ದಾರೆ. ಬಂಧನಕ್ಕೊಳಗಾದ ವ್ಯಕ್ತಿಗೆ ಆತನನ್ನು ಬಂಧಿಸಿದ ಕಾರಣ ಮತ್ತು ವಾರೆಂಟನ್ನು ಕೊಡಬೇಕಾಗುತ್ತೆ. ಸುಖ ಸುಮ್ಮನೆ ಕಾಕಿ ಹಾಕ್ಕೊಂಡು ಯುವರ್ ಅಂಡರ್ ಅರೆಸ್ಟ್ ಸಿನಿಮಾದಲ್ಲಿ ಮಾತ್ರ, ದೇವರಾಜ್ ಸಿನಿಮಾದಲ್ಲಿ. ಆದರೆ ಪ್ರಾಕ್ಟಿಕಲ್ ಆಗಿ ಕೆಲ ರೀತಿ ರಿವಾಜುಗಳಿದ್ದಾವೆ. ವಾರೆಂಟ್ ತೋರಿಸ್ಬೇಕು, ಬಂಧನ ವಾರೆಂಟು, ಅದಾದ ನಂತರ ಅರೆಸ್ಟ್ ಮಾಡಬೇಕು. ಕೇವಲ 2 ನೋಟಿಸ್ ಕೊಟ್ಟು ಅದಾದ ಮೇಲೆ ಪೊಲೀಸ್ ಕಸ್ಟಡಿಗೆ ತಗೋಬೋದು ನೋಟಿಸ್ ಮುಖಾಂತರ. ಆದರೆ ಬಂಧನ ಮಾಡಬೇಕು ಅಂದರೆ ವಾರೆಂಟ್ ತೋರಿಸ್ಬೇಕಲ್ಲ. ಅರೆಸ್ಟ್ ವಾರೆಂಟು ಯಾವ ಕಾರಣ, ಯಾಕಾಗಿ ಅರೆಸ್ಟ್, ಯಾಕೆ ಕಸ್ಟಡಿಗೆ, ಯಾಕೆ? ಸೊ ಈಗಾಗಲೇ ತಿಮರೋಡಿ ಅರೆಸ್ಟ್ ಆಗಿದ್ದಾರೆ. ಪೊಲೀಸರು ಕೂಡ ಈ ವಿಚಾರವನ್ನು ತಿಮರೋಡಿಗೆ ಸ್ವತಃ ತಿಳಿಸಿದ್ದಾರೆ. ಅರೆಸ್ಟ್ ಆದ ನಂತರ ಪಕ್ಕದಲ್ಲೇ ಸದಾಕಾಲ ಕೂತ್ಕೋತಿದ್ದಂತಹ ಗಿರೀಶ್ ಮಟ್ಟಣ್ಣನವರಿಗೆ ಠಾಣೆಯಲ್ಲಿ ಕೂತ್ಕೊಳ್ಳುವ ಅವಕಾಶ ಇರೋದಿಲ್ಲ ಕಾನೂನಿನ ಪ್ರಕಾರ. ಸಂಬಂಧಪಟ್ಟ ಆರೋಪಿಯನ್ನು ವಿಚಾರಣೆ ಮಾಡುವವರೆಗೂ ಕೂಡ ಪೊಲೀಸರು ತೀರ್ಮಾನ ಮಾಡಿದರೆ ಮಟ್ಟಣ್ಣನವರನ್ನು ಹೊರಗೆ ಕಳಿಸ್ಬೋದು ಅಥವಾ ಮಟ್ಟಣ್ಣನವರನ್ನು ಅರೆಸ್ಟ್ ಮಾಡೋ ಸಾಧ್ಯತೆಗಳಿರ್ತಾವೆ. ಸೊ ಇದು ಸೌಜನ್ಯ ಪರ ಹೋರಾಟಗಾರನ ಅರೆಸ್ಟ್ ಬಗೆಗಿನ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.